ಈಗ ಒಂದು ಈ ಉದ್ದಟತನ ಮೆರೆದಿರ್ತಕ್ಕಂಥ ಈ ನೌಕರ, ಎರಡನೇದು ಇದು ಭಾಳ ದಿವಸ ಏನು ರಿಪೀಟ್ ಆಗದೆ ಉಳಿಯಲ್ಲ. ಇವಾಗ ಯಾರ್ಯಾರು ಮಾಡಿಸಿದ್ದಾರೆ ಅವ್ರಿಗೆ ಮತ್ತಿದೆ ಇದೇ ಥರ ನೌಕರರು ಮಾತಾಡ್ತಾರೆ. ಇದು ಯಾರಿಗೂ ಕೂಡ ಆಗಬಾರ್ದು. ನಾನು ಮುಖ್ಯಮಂತ್ರಿಗಳು ಮನವಿ ಮಾಡುವಂಥದ್ದು, ನೀವು 2003ರಿಂದ 2018 ಥರ ಮುಖ್ಯಮಂತ್ರಿ ಆಗಿದ್ದಿದ್ರೆ, ನೀವು ಸಮಾಜವಾದಿ ಗೌರವ ಕೊಡೋದಾಗಿದ್ದಿದ್ರೆ ನಾಯಕರಿಗೆ, ನಿಮ್ಗೇನು ಬಿಳಿ ಶರ್ಟು ಕಪ್ಪಾಗಿಲ್ಲ ಅನ್ನಂಗೆ ನಡ್ಕೋಬೇಕು ಅಂದಿದ್ರೆ, ಇಷ್ಟರಲ್ಲಿ ಈಗಾಗಲೇ ನೀವು ಅವ್ರ ಮೇಲೆ ಕ್ರಮ ತೆಗಿಬೇಕಿತ್ತು, ಎಕ್ಸ್ಪ್ಲನೇಷನ್ ಕೇಳಬೇಕಿತ್ತು. ಇದು ನಮ್ಮ ಒತ್ತಾಯ. ಇನ್ಯಾರಿದ್ದಾರೆ ಸರ್? ಕಾಂಗ್ರೆಸ್ನ ಕೆಲವು ನಾಯಕರಿದ್ದಾರೆ ಪಾಪ, ಅವ್ರ ಕೈಲಿ ಕುಮಾರಣ್ಣವ್ರು ಮಾತಾಡೋಕ್ಕಾಯ್ತಾ ಇಲ್ಲ, ಮಾತಾಡ್ಸೋಕ್ಕಾಯ್ತಾ ಇಲ್ಲ, ಅದಕ್ಕೆ ಈ ನೌಕರನ್ನ ಚೂಬಿಟ್ಟಿದ್ದಾರೆ. ಇದು ಸರಿನಾ? ಹಿಸ್ಟ್ರಿ ರಿಪೀಟ್ಸ್. ಯಾರಿಗೂ ಶಾಶ್ವತ ಅಲ್ಲ. ಮತ್ತೆ ಕುಮಾರಣ್ಣನಿಗೆ ಇವತ್ತು ಮಾತಾಡ್ಸಿದ್ದಾರೆ, ಬೇರೆಯವ್ರು ಇನ್ನೊಬ್ರಿಗೆ ಮಾತಾಡಿಸ್ತಾರೆ. ಬಟ್ ಯಾರಿಗೂ ಇದಾಗಬಾರ್ದು. ನಾನು ಆಗಲೇ ಹೇಳಿದೆ, ಇದು ತಾಯಿ ಚಾಮುಂಡೇಶ್ವರಿಯ ಸನ್ನಿಧಿನಲ್ಲಿ ಅವರ ಅಧ್ಯಕ್ಷತೆಯನ್ನು ವಹಿಸಿದರು ಹಿರಿಯ ನಾಯಕರು. ಒಬ್ಬ ಮುಖ್ಯಮಂತ್ರಿಗೆ ಒಳ್ಳೆಯದಾಗಲಿ ಅಂಥೇಳಿ ಅವರು ವೈಯಕ್ತಿಕ ಹಾರೈಸಿದ್ದಾರೆ. ಅದನ್ನು ನಾವು ತಪ್ಪು ಅಂತ ಭಾವಿಸೋಕ್ಕಾಗಲ್ಲ. ತಾವು ಸಹ ಸಚಿವರಾಗಿದ್ದಂಥವರು ದಸರಾದ ಕಾರ್ಯಕ್ರಮದಲ್ಲಿ ರಾಜಕೀಯ ಬೇಕಿತ್ತು. ಅಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಆದಿಯಾಗಿ ಬಹಳ ಹಿರಿಯ ರಾಜಕಾರಣಿಗಳಿದ್ದಾರೆ. ಆದ್ದರಿಂದ ನಾನು ಚಿಕ್ಕವನಿದ್ದೀನಿ. ನೀವು ಆ ಪ್ರಶ್ನೆನ ಅವರನ್ನೇ ಕೇಳಿದ್ರೆ ಸಂತೋಷ, ಒಳ್ಳೆಯದು ಅಂತ. ಹಾಗೇನಿಲ್ಲ. ಏಕೆ ಮೊನ್ನೆ ನಿಖಿಲ್ ಕುಮಾರಸ್ವಾಮಿ ಅವ್ರದ್ದು ಮೆಂಬರ್ಶಿಪ್ ಡ್ರೈವ್ಗೆ ಅವರೇ ಬಂದಿದ್ದರು. ಮೊನ್ನೆ ಕುಮಾರಣ್ಣರವರು ಬಂದಂಥ ಸಂದರ್ಭದಲ್ಲಿ ಸೆಂಟ್ರಲ್ ಸೆರಿಕಲ್ಚರ್ ಪ್ರೋಗ್ರಾಮ್ಗೂ ಬಂದಿದ್ದರು. ಮೊನ್ನೆನೂ ಕೂಡ ನಾನು ಅವ್ರ ಜೊತೆ ಮಾತಾಡಿದ್ದೆ. ಆ ಥರದ್ದು ಯಾವುದು ಭಾವನೆ ಇಲ್ಲ. ಸಂದರ್ಭಾನುಸಾರ ಮಾತಾಡಿದ್ರು. ಸಂದರ್ಭಾನುಸಾರ